ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳು ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ದಿನ ಏನಾಗಿದೆ, ಸಿಟಿನಲ್ಲಿ ಮನುಷ್ಯನಿಗೆ ಒತ್ತಡ ಮತ್ತು ಇಲ್ಲಿನ ಟ್ರಾಫಿಕ್ಕು ಗದ್ದಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಪೀಸ್ ಆಫ್ ಮೈಂಡ್ನ ಹುಡುಕಾಟದಲ್ಲಿದ್ದಾನೆ. ತನ್ನ ಸ್ವಂತ ಊರಿಗೋ ಅಥವಾ ಪ್ರಕೃತಿಗೋ ಮರಳಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬನಿಗೂ ಇದೆ. ಆ ಕನಸನ್ನ ಬೇಯಿಸಕ್ಕಾಗಿರೋದು ಕೆಲವು ಮಂದಿಗಳಿಗೆ ಮಾತ್ರ. ಹಾಗಾಗಿ ನಿಖರಾದ ಫಾರ್ಮ್ ಪ್ಲಾಟ್ಸ್ ಮತ್ತು ರೆಸಾರ್ಟ್ಸ್ನ ಸಂಸ್ಥಾಪಕರಾಗಿರುವಂತಹ ಶ್ರೀ ಕೋದಂಡರಾಮ್ ಸರ್ ಅವರು ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಯ್ ಸರ್. ಸರ್, ನಿಖರ ಅಂದರೆ ಏನು ಮತ್ತು ಪ್ರಕೃತಿಗೆ ಒಬ್ಬ ಲೇಮ್ಯಾನ್ ಅಥವಾ ಸಾಮಾನ್ಯ ಮನುಷ್ಯ ಹೇಗೆ ಹಿಂತಿರುಗ್ಬೋದು? ನಿಖರ ಅಂದರೆ ಅದರ ಅನ್ವರ್ಥ ಕರೆಕ್ಟ್ ಅಂತ, ಪರ್ಫೆಕ್ಟ್ ಅಂತ. ನಿಖರ ಅಂತಂದರೆ ಸಂಸ್ಕೃತದಲ್ಲಿ ಲಕ್ಷ್ಮಿ ಅಂತ. ಬೇಸಿಕಲಿ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ನಾವು ಮಾಡಿದ್ದೀವಿ. ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿಯನ್ನು ಸಂಸ್ಥಾಪಕನಾಗಿ ಮತ್ತು ಅದರ ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ ನಾನು ಒಂದು ವಿಜುವಲೈಸ್ ಮಾಡಿಕೊಂಡೆ. ನಾನು ಹಿಂದೆ ಕೆಲಸ ಮಾಡ್ತಿದ್ದಾಗ ಬಹಳ ಒತ್ತಡದಲ್ಲಿ ಇರ್ತಿದ್ದೆ. ಆ ಒತ್ತಡದಿಂದ ನನಗೇನಾಗ್ತಿತ್ತು ಅಂದರೆ ಎಲ್ಲೋ ಒಂದು ಕಡೆ ನನಗೊಂದು ರಿಲೀಫ್ ಬೇಕು. ಈ ಮೊನೋಟನಸ್ ಕೆಲಸ ಜೊತೆಗೆ ಒತ್ತಡದ ಕೆಲಸ, ಇವೆರಡರಿಂದಲೂ ಹೊರಗಡೆ ಬರಬೇಕು ಅನ್ನೋದು ಒಂದು ನನ್ನ ಮನಸ್ಸಿಗೆ ಬಂತು. ಸೊ ನಮ್ಮ ಹಿಂದಿನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹಳ್ಳಿಗಳಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಹಿಂದೆ ಬಹಳ ಚೆನ್ನಾಗಿರುವಂಥ ಗ್ರೀನರಿ ಇರ್ತಿತ್ತು. ನಾವು ರೆಗ್ಯುಲರಾಗಿ ವಾಕಿಂಗ್ ಹೋಗ್ತಾಯಿದ್ವಿ. ಬೆಳಗಿನ 1-2 ಗಂಟೆಗಳ ಕಾಲ ಭಾಳ ವಾತಾವರಣ ನಮಗೆ ತುಂಬ ಹೆಲ್ತಿ ವಾತಾವರಣ ಸಿಗ್ತಿತ್ತು. ನಾವು ಆ ದಿನದ ಕೆಲಸದ ಒತ್ತಡಗಳು ಎಷ್ಟೇ ಇದ್ದರೂ ಕೂಡ ಕೆಲಸದಲ್ಲಿ ನಾವು ಭಾಳ ಶಕ್ತಿಯುತವಾಗಿ ಸ್ಫೂರ್ತಿಯುತವಾಗಿ ಕೆಲಸ ಮಾಡ್ತಿದ್ವಿ. ಅದೇ ಸಿಟಿಗಳಲ್ಲಿ ಅಂತಹ ಒಂದು ಪರಿಸ್ಥಿತಿ ತುಂಬ ಕಷ್ಟ. ಏಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಇರುತ್ತೆ. ನೀವು ಟ್ರಾಫಿಕಲ್ಲಿ ನಿಮ್ಮ ವಾಸಸ್ಥಳದಿಂದ ಆಫೀಸ್ಗೆ ಹೋಗೋಷ್ಟರಲ್ಲೇ ಅರ್ಧ ಎನರ್ಜಿ ಆಗೋಗಿರುತ್ತೆ. ಮನುಷ್ಯ ಕೆಲಸ ಮಾಡುವಂತಹ ಒಂದು ಎಫಿಷಿಯನ್ಸಿನ ಕಳ್ಕೊಂಡ್ಬಿಡ್ತಾನೆ. ಅದು ಒಂದು ದೊಡ್ಡ ಸಮಸ್ಯೆ. ಇದನ್ನು ನಾವು ಸಾಲ್ವ್ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ವಿ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಒಂದು ಬ್ರೇಕ್ ತಗೊಂಡು 1-2 ದಿವಸದ ಕಾಲ ವಿಶ್ರಾಂತಿ ತಗೊಂಡು ನೇಚರ್ ಜೊತೆ ಇದ್ದು ಹಸಿರು ವಾತಾವರಣ, ಆಕ್ಸಿಜನ್ನು ಇದನ್ನೆಲ್ಲ ಸರಿಯಾಗಿ ತಗೊಂಡು ಬೇರೆ ಯಾವುದೇ ಒತ್ತಡಗಳಿಲ್ದಿರ ಕೆಲಸ ಆ ಒಂದು ಪರ್ಟಿಕ್ಯುಲರ್ ಎನರ್ಜಿನ ರೀಎನರ್ಜೈಸ್ ಮಾಡಿಕೊಂಡು ಬಂದರೆ ಮತ್ತೆ ಒಂದಷ್ಟು ದಿವಸ ಕೆಲಸ ಮಾಡಲಿಕ್ಕೆ ಅವನಿಗೆ ಆಗುತ್ತೆ. ಇದು ಫ್ಯಾಮಿಲಿ ಜೊತೆ ಕಾಲ ಕಳೆದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಆರಾಮದಾಯಕವಾಗಿರುವಂಥ ಜಾಗಗಳು ಬೇಕು. ಅದರಿಂದ ಅವರು ರೀಎನರ್ಜೈಸ್ ಆಗಬೇಕು ಮತ್ತು ಅವರು ರೀಚಾರ್ಜ್ ಆಗಿ ಬಂದು ಕೆಲಸ ಮಾಡಬೇಕು. ಎಸ್, ದಿಸ್ ಇಸ್ ದಿ ಕಾನ್ಸೆಪ್ಟ್. ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಪಬ್ಲಿಕ್ಕಿಗೂ ಕೂಡ ಒಂದು ಬೆನಿಫಿಟ್ ಆಗಬೇಕು ಅನ್ನೋ ಒಂದು ಯೋಜನೆ ತಂದ್ರಲ್ಲ, ಇದು ಯಾವಾಗ ಹುಟ್ಕೊಳ್ತು ಆ್ಯಂಡ್ ಹುಟ್ಟಬೇಕು, ಇದೊಂದು ಮಾಡಬೇಕು ಈ ಪ್ರಾಜೆಕ್ಟ್ನ ಅಂತ ಅಂದ್ಕೊಂಡಾಗ ನಿಮ್ಮ ಮೊದಲ ಹೆಜ್ಜೆ ಏನಾಗಿತ್ತು? ಇದಕ್ಕೆ ಬೇಸ್ ಏನು ಅಂದರೆ ಎಸ್ಪೆಷಲಿ ವಿಲೇಜಸ್ಸಲ್ಲಿ ತುಂಬ ಕೆಲಸಗಳು ನಾವು ಮಾಡಿದ್ದೀವಿ. ವಿಲೇಜಸ್ಸಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಎಕ್ಸ್ಪೀರಿಯನ್ಸು ನಮ್ಗೆ ಅಲ್ಲಿ ಸಿಕ್ತು. ತುಂಬ ಸಂತೋಷವಾಗಿರುವಂಥ ಒಂದು ವಾತಾವರಣ ಇರ್ತಾಯಿತ್ತು. ನಾವು ಲೇಟ್ ನೈಟ್ಸ್ ಕೆಲಸ ಮಾಡಿದ್ರು ಕೂಡ ನಮಗೇನು ಅಂಥ ದೊಡ್ಡ ಡಿಫ್ರೆನ್ಸ್ ಕಾಣಿಸ್ತಾ ಇರಲಿಲ್ಲ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಇರ್ತಿತ್ತು. ಆ ಅವಕಾಶ ಇವಾಗ ಏನಾಗಿದೆ, ಇಲ್ಲ. ಸಿಟಿಗಳಲ್ಲಿ ಸೆಡೆಂಟ್ರಿ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ವರ್ಕ್ ಫಾರ್ ಅವರ್ಸ್ ಟುಗೆದರ್. ದೈಹಿಕವಾಗಿರುವಂತಹ ಆ್ಯಕ್ಟಿವಿಟೀಸ್ ತುಂಬ ಕಮ್ಮಿ ಆಗ್ತಾ ಇದೆ. ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಲೈಫ್ ಸ್ಟೈಲ್ ಚೇಂಜ್ ಅಂತ ಮಾಡ್ತೀವಿ. ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿದ್ದಾಗ ನೀವು ಫಿಸಿಕಲ್ ಆ್ಯಕ್ಟಿವಿಟಿಗೆ ಮೋಟಿವೇಟ್ ಆಗ್ತೀರ. ಒಂದು ವಾಕಿಂಗ್ ಹೋಗೋದು, ಒಂದು ಟ್ರೆಕ್ಕಿಂಗ್ ಹೋಗೋದು, ಒಂದು ಅಡ್ವೆಂಚರ್ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದು, ಅಥವಾ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡೋದು, ಔಟ್ಡೋರ್ ಗೇಮ್ಸಲ್ಲೇ ಇನ್ವಾಲ್ವ್ ಆಗೋದು. ಇದನ್ನು ನಾನು ಜನಸಾಮಾನ್ಯರಿಗೆ ಕೊಡಬೇಕು ಅಂತಂದರೆ ನಮ್ಮದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿನ ಮೇಂಟೈನ್ ಮಾಡೋವಂಥ ಒಂದು ಅವಶ್ಯಕತೆ ನನಗೆ ಬಿತ್ತು. ಆವಾಗ ನಾನು ಪರ್ಸ್ನಲ್ಲಾಗಿ ಇನ್ವಾಲ್ವ್ ಆದಾಗ ನನಗೆ ಭಾಳಷ್ಟು ಡಿಫರೆನ್ಸ್ ಕಾಣಿಸ್ತು. ಜಿಂಕೆಗಳು ನೋಡಿದ್ದೀನಿ. ನಮ್ಮ ಪ್ರಾಜೆಕ್ಟ್ಗಳಲ್ಲಿ ನೀವು ಇವಾಗ ಹೋದರೆ ಒಂದು ಜಿಂಕೆಗಳ ದಂಡೆ ಸಿಗುತ್ತೆ, ನಿಮಗೆ ನವಿಲುಗಳ ದಂಡೆ ಸಿಗುತ್ತೆ, ಬೇಕಾದಷ್ಟು ಹಕ್ಕಿಗಳು ಸಿಗುತ್ತೆ. ಅಂದರೆ ನಾವು ಮಾಡೋದೆಲ್ಲ ಒಂದು ದೊಡ್ಡ ಪ್ರಮಾಣದ ಆ್ಯಕ್ಟಿವಿಟಿ ಮಾಡ್ತೀವಿ. ಒಂದು 50 ಎಕರೆ 100 ಎಕರೆ ಜಾಗದಲ್ಲಿ ನಾವು ಈ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ನ ಲೇಔಟ್ಸ್ನ ರೆಡಿ ಮಾಡ್ತೀವಿ.
ಹಾಗಾಗಿ ಬೇಕಾದಷ್ಟು ಓಪನ್ ಸ್ಪೇಸ್ ವಿತ್ ಲಾಟ್ ಆಫ್ ವೆಜಿಟೇಷನ್ ಸಿಗುತ್ತೆ. ಮತ್ತು ನಾವು ಪ್ರಾಜೆಕ್ಟ್ಗಳನ್ನ ಬೇರೆ ಬೇರೆ ಕಡೆ ಮಾಡಿದ್ದೀವಿ. ಈ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಕಡೆಗೆ ಮಾಡಿರೋದ್ರಿಂದ ಒಂದೇ ಕಡೆ ಮೊನಾಟನಸ್ ಆಗಿ ಹೋಗಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಹ್ಯಾವ್ ಎ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆ್ಯಂಡ್ ದಟ್ ಏನೋ ಒಂದು ವ್ಯತ್ಯಾಸ ಕಾಣಿಸುತ್ತೆ ನಿಮಗೆ. ಹಾಗಾಗಿ ಯಾರೇ ಆಗಲಿ ಈ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟಿಗೆ ಬರಬೇಕು ಅಂದರೆ ಬೇಸಿಕ್ ಥಿಂಗ್ ಈಸ್ ವೆದರ್ ಯು ಆರ್ ಗೋಯಿಂಗ್ ಟು ಬಿ ವಿತ್ ನೇಚರ್. ನಿಮ್ಮ ಕನಸನ್ನ ಅಂದರೆ ಸಾಮಾನ್ಯ ಜನಗಳ ಕನಸಿಗೂ ಪೂರಕವಾಗಿ ಒಂದು ಯೋಜನೆ ತಂದಿದ್ದೀರಾ. ಅಫ್ಕೋರ್ಸ್ ಇದರಿಂದ ನೀವು ಕೂಡ ಬೆನಿಫಿಟನ್ನು ಪಡ್ಕೋಬೋದು. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.